ಸರ್ ನಮಸ್ತೆ. ನನ್ನ ಹೆಸರು ಚಂದ್ರಶೇಖರು. ಸೋಮೇಶ್ವರ ನಗರದಲ್ಲಿ ಸರ್ಕಲ್ನಲ್ಲಿ ಹಿಂದೂ ಸಂಸ್ಕೃತಿಯ ಬಗ್ಗೆ ಕೆಲವು ವಿಷಯಗಳನ್ನೆಲ್ಲ ಹೇಳ್ತಾ ಇದ್ದೀರಾ. ನಿಮ್ಮ ವಿಷಯಗಳನ್ನು ಈ ಮಹಾಭಾರತದಲ್ಲಿ ಕೃಷ್ಣ ಅರ್ಜುನನಿಗೆ ಯುದ್ಧ ಏನಕ್ಕೆ ಮಾಡಬೇಕು ಅನ್ನೋದನ್ನು ವಿಸ್ತಾರವಾಗಿ ಹೇಳಿದೆ. ಇನ್ನೂ ಹಲವಾರು ವಿಷಯಗಳನ್ನ ಹೇಳ್ತಾ ಇದ್ದೀರಾ, ತುಂಬ ಸಂತೋಷ. ತಮ್ಮ ಹೆಸರು ಸರ್? ನನ್ನ ಹೆಸರು ಚನ್ನವೀರಗೌಡರು ಬಸವರಾಜ ಅಂತ. ನಾನು ನಿವೃತ್ತ ಕಾರ್ಯಪಾಲಕ ಇಂಜಿನಿಯರು. ನಾನು ಸುಮಾರು ಎರಡೂವರೆ ವರ್ಷದಿಂದ ಈ ಭಗವದ್ಗೀತೆಯ ಬಗ್ಗೆ ಅಧ್ಯಯನವನ್ನು ಮಾಡಿದೆ. ಮತ್ತು ನಮ್ಮ ಉಡುಪಿ ಪೇಜಾವರ ಶ್ರೀಗಳು ಮತ್ತು ಉಡುಪಿ ಮಠದಿಂದ ಡಿಪ್ಲೊಮಾ ಇನ್ ಭಗವದ್ಗೀತೆ ಅಂತ ಮಾಡ್ತಾರೆ. ಅದನ್ನು 1 ವರ್ಷದ ಕಾಲ ನಮ್ಮ ಗುರುಗಳಾದಂಥ ವಿ ಗೋಪಾಲಾಚಾರ್ಯವರ ನೇತೃತ್ವದಲ್ಲಿ ಪಾಠವನ್ನು ಪಠಣ ಮಾಡಿದೆ. ಅದು ಬೆಳಗ್ಗೆ 6ರಿಂದ 6:30 ಮತ್ತು ಸಾಯಂಕಾಲ 9ರಿಂದ 9ವರೆಗೆ ಪ್ರತಿದಿನ ಅರ್ಧ ಗಂಟೆ ಕ್ಲಾಸ್ ನಡೀತಾ ಇತ್ತು. ಅದನ್ನು ನಾನು ಚೆನ್ನಾಗಿ ಅಭ್ಯಾಸ ಮಾಡಿದೆ ಅವರ ಮಾರ್ಗದರ್ಶನದಲ್ಲಿ. ನಂತರ ನಾನು ಮೊನ್ನೆ ಜನವರಿ 11, 12, 13 ಸಂಸ್ಕೃತ ಯೂನಿವರ್ಸಿಟಿಯಲ್ಲಿ ಎಕ್ಸಾಮ್ ಬರೆದು ಬಂದೆ. ಡಿಪ್ಲೊಮಾ ಇನ್ ಭಗವದ್ಗೀತೆಯಲ್ಲಿ ರಿಸಲ್ಟ್ ಇನ್ನೂ ಬರಬೇಕು. ಅದಕ್ಕಿಂತ ಮುಂಚೆನೇ ನಮ್ಮ ಸ್ನೇಹಿತರ ಬಗ್ಗೆ ಈ ರೀತಿ ನಾವು ಮಾತಾಡ್ತಾ ಇದ್ವಿ. ಆವಾಗ ನಾವು ವಾಕಿಂಗ್ ಫ್ರೆಂಡ್ಸು ಇವೆಲ್ಲ ಅದು ಇದು ಮಾತಾಡೋದು ಬದಲಿ ನಾನು ಆವಾಗ ನಮ್ಮ ಸ್ನೇಹಿತರಾದ ಮಲ್ಲಪ್ಪನವರು, ಶಿವನಂಜಪ್ಪನವರು ಮತ್ತು ನಮ್ಮ ಕೆಂಪಯ್ಯನವರು ಇವರಲ್ಲಿ ಮಾತಾಡ್ತಾ ಇದ್ವಿ. ಸ್ವಲ್ಪ ಭಗವದ್ಗೀತೆ ಬಗ್ಗೆ ಅವಾಗ ಇವರಿಗೆ ಹಿಂಟ್ಸ್ ಕೊಡ್ತಾ ಇದ್ದೆ. ಇವರು ಏನಂತಿದ್ರು, ಅದು ಸ್ವಲ್ಪ ಕ್ಲಾಸ್ ಕ್ವಶನ್ ಮಾಡ್ತಾಯಿದ್ರು. ಅದಕ್ಕೆ ನಮ್ಮ ಪ್ರೇರಣೆ ಏನಾಯಿತು ಅಂದರೆ, ನಾನು ಅವಾಗ ಹೇಳ್ತಾ ಇದ್ನಲ್ಲ, ಶ್ಲೋಕಗಳನ್ನು ಹೇಳ್ತಾ ಇರೋದನ್ನು ನೋಡಿದಂಥ ನಮ್ಮ ಮಲ್ಲಪ್ಪನವರು, ಬನ್ನಂಗಾಡಿ ಮಲ್ಲಪ್ಪನವರು ಅವ್ರು ಏನು ಹೇಳಿದರು, ಬಸವಣ್ಣ ದಿನ ಒಂದೊಂದು 5 ಶ್ಲೋಕ ಹೇಳು, ಇದರಿಂದ ನಮಗೂ ಜ್ಞಾನ ಆಗಿದೆ. ನಾನು ಏನು ಹೇಳಿದರೆ ಕಬ್ಬಿಣದ ಕಡಲೆ ಆದಂಗೆ ಆಗ್ತಿದೆ. 5 ಶ್ಲೋಕಗಳನ್ನು ಹೇಳಿ ಅರ್ಥ ಮಾಡಿದಾಗ ನಮಗೂ ಅದ್ರ ಬಗ್ಗೆ ಹೇಳ್ತಿದ್ದೆ. ಹೀಗಾಗಿ 5 ಶ್ಲೋಕಗಳನ್ನು ಹೇಳಿ ಒಂದು ರೀತಿ ಮುಗಿಸಿದ್ವಿ. 18 ಅಧ್ಯಾಯಗಳನ್ನು ಮುಗಿಸಿ ಅವರೆಲ್ಲ ಹೇಳಿತು. ಆ ನಂತರ ನಾನು ಭಾಗವತವನ್ನು ಸ್ವಲ್ಪ ಹೇಳಿದೆ ಇವರಿಗೆ. ಭಾಗವತವನ್ನು ಕೇಳಿದ ಮೇಲೆ ಇನ್ನೇನು ಮಾಡೋದು ಅಂದಾಗ ಮತ್ತೆ ಇವರೆಲ್ಲರೂ ಕೇಳಿದರು, ಭಗವದ್ಗೀತೆ ನಮ್ಗೆ ಇನ್ನೂ ಸ್ವಲ್ಪ ಅರ್ಥ ಆಗಿಲ್ಲ, ನೀವು ಇನ್ನೊಮ್ಮೆ ಹೇಳಿ, ಅದನ್ನು ಒಂದೊಂದು 5, 6 ಅಧ್ಯಾಯ ಶ್ಲೋಕಗಳನ್ನು ದಿನ ಹೇಳೋದ್ರಿಂದ ನಮಗೆ ಮನನ ಆಗ್ತದೆ ಅಂತ ಹೇಳಿದರು. ಮತ್ತು ನಮ್ಮ ಹಿಂದೂ ಸಂಸ್ಕೃತಿಯನ್ನು ನಾವು ಅದನ್ನು ನಾವು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋ ಒಂದು ಯೋಚನೆಯನ್ನು ಮಾಡಿದಾಗ ಟೀ ಕುಡಿದೋ ಇಲ್ಲ ಅದು ಇದು ಮಾತಾಡೋದು ಬದಲಿ ಭಗವದ್ಗೀತೆಯ ನಮ್ಮ ಧರ್ಮದ ಬಗ್ಗೆ ಏನೇನು ಇದೆ ಅನ್ನೋದನ್ನು ಹೇಳುವ ಪ್ರೇರಣೆ ನಮ್ಮ ಇವರೇ ಹೇಳಿದರು. ನಮ್ಮ ಮಲ್ಲಪ್ಪನವರಾಗಲಿ, ನಮ್ಮ ಶಿವಶಂಕರ್ ಆಗಲಿ, ಸಿದ್ದಪ್ಪನವರು ಹೇಳಿದಾಗ ನಾನು ಅವರಿಗೆ ಹೇಳ್ತಾ ಹೋದೆ. 5 ಶ್ಲೋಕ ಹೇಳಿದಾಗ ಏನೇನು ನಡೆಯುವ ಅನುಮಾನ ಬಂದಾಗ ಅವುಗಳಿಗೆ ಉತ್ತರಗಳನ್ನು ಕೊಡೋದು. ಮತ್ತು ನಮಗೇನು ಗೊತ್ತಿಲ್ಲದನ್ನು ನಾನು ಉಡುಪಿಯ ನಮ್ಮ ಗೋಪಾಲಾಚಾರ್ಯರ ಕಡೆಯಿಂದ ತಿಳ್ಕೊಂಡು ಇವರಿಗೆ ತಂದು ಹೇಳ್ತಿದ್ದೆ. ಈ ರೀತಿ ನಾವು ಡೈಲಿ ಮಾಡ್ತಾ ಇದ್ದೇವೆ, ನಿತ್ಯ ನಿರಂತರವಾಗಿ ಮಾಡ್ತಾ ಇದ್ದೇವೆ. ಸುಮಾರು 1-1.5 ವರ್ಷದಿಂದ ಈ ಕೆಲಸ ನಡೀತಾ ಇದೆ. ತುಂಬ ಒಳ್ಳೆ. ಮತ್ತು ಅಲ್ಲಿಂದ ಧರ್ಮದ ಕೆಲವೊಂದು ಬುಕ್ಕುಗಳಿದ್ದಾವೆ. ಆ ಬುಕ್ಕುಗಳನ್ನು ತಂದು 108 ಹಳೆಯ ವಿಚಾರ, ಹೊಸ ಆಚಾರ, ಅದ್ರ ಬಗ್ಗೆನೂ ಹೇಳಿದ್ವಿ. ಈಗ ಧರ್ಮೋಪದೇಶ ಅಂತ ಒಂದು ಬುಕ್ ಇದೆ. ಆ ಧರ್ಮೋಪದೇಶದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಏನೇನು ಆಚರಣೆ ಇದ್ದಾವೆ, ಅದಕ್ಕೆ ಅರ್ಥ ಏನು ಅನ್ನೋದನ್ನು ನಾವೆಲ್ಲ ತಿಳ್ಕೊತಾ ಇದ್ದೇವೆ. ಈ ರೀತಿ ನಮ್ಮ ಹಿಂದೂ ಧರ್ಮವನ್ನು ನಾವು ಉಳಿಸ್ಬೇಕು, ಬೆಳೆಸಬೇಕು, ಅದನ್ನು ರಕ್ಷಣೆ ಮಾಡಬೇಕು. ನಾವು ಮಾಡದೆ ಇನ್ಯಾರು ಮಾಡ್ತಾರೆ? ನಮ್ಮ ಧರ್ಮ ಗ್ರಂಥಗಳನ್ನು ಯಾರೂ ಓದ್ತಾ ಇಲ್ಲ. ನಮ್ಮ ಹಿಂದೂಗಳಾದ ನಾವೇ ನಮ್ಮ ಧರ್ಮ ಗ್ರಂಥಗಳನ್ನು ಓದಿದ್ರೆ ಬೇರೆ ಯಾರು ಓದಬೇಕು? ಹೌದು. ಆದ್ದರಿಂದ ನಮ್ಮ ಹಿಂದೂ ಧರ್ಮ ಗ್ರಂಥಗಳನ್ನು ಓದಿ ಜನರಿಗೆ ಪ್ರಚಾರ ಮಾಡಬೇಕು, ಅವರಿಗೆ ತಿಳಿಸಬೇಕು ಅನ್ನುವ ಒಂದು ಮೂಲ ಉದ್ದೇಶದಿಂದ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ತಿಳಿಸುತ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣ. ಒಳ್ಳೆಯದು ಸರ್. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಈಗಾಗಲೇ ನಮ್ಮ ಹಿಂದೂಗಳಲ್ಲಿ ಜಾಗೃತಿ ಇನ್ನೂ ಆಗಬೇಕು. ಹೌದು. ಈಗ ಮುಸ್ಲಿಮ್ ಆಗ್ಬೋದು, ಕ್ರಿಶ್ಚಿಯನ್ರು ಪ್ರತಿ ವಾರ ಹೋಗ್ತಾರೆ ಅವರ ಚರ್ಚ್ಗಾಗ್ಬೋದು ಇದು. ಆದರೆ ನಾವು ಕಡಿಮೆ ಹೋಗೋದು. ಸುಮ್ಮನೆ ಈಚೆನೆ ನಿಂತ್ಕೊಂಡು ಕೈ ಮುಕ್ಕೊಂಡು ಬಂದ್ಬಿಡ್ತೀವಿ. ಎಲ್ಲಿ ಸಂಘಟನೆ ಆಗುತ್ತೆ? ಈ ರೀತಿಯಾಗಿ ನಿಮ್ಮಂಥ ಜ್ಞಾನಿಗಳು, ದೈವ ಪ್ರೇರಣೆ ಇದೆಲ್ಲ. ಹೌದೌದು ಸರ್. ಸುಮ್ಮನೆ ಆಗಲ್ಲ ಇವೆಲ್ಲ. ಹೌದೌದೌದು. ಈ ಥರ ವಿಚಾರಗಳನ್ನ ನೀವು ಮುಟ್ಟಿಸಿದಾಗ ಎಲ್ಲ ಪ್ರಚಾರ ಆಗುತ್ತೆ, ಎಲ್ಲ ನಮ್ಮ ಹಿಂದೂ ಸಂಸ್ಕೃತಿ ಗಟ್ಟಿ ಆಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ ನಿಮಗೂ. ಇದನ್ನು ಮುಂದುವರ್ಸ್ಕೊಂಡು ಹೋಗಿ ಅಂತ ನಾನು ನಮ್ಮ ಸಕ್ಕರೆ ನಾಡು ಶ್ರೀಗಂಧದ ಬೀಡು ವತಿಯಿಂದ ನಾನು ಕೇಳ್ಕೊತೀನಿ. ಸರ್, ಮತ್ತು ತಮ್ಮ ಹೆಸರು ಗೊತ್ತಾಗಲಿಲ್ಲ. ತಮ್ಮ ಸ್ನೇಹಿತರು
ಸರ್ ತಮ್ಮ ಹೆಸರು? ನನ್ನ ಚನ್ನವೀರಗೌಡರು ಬಸವರಾಜ್ ಅಂತ. ಚನ್ವೀರ್ ಗೌಡರು ಬಸವರಾಜ್ ಅವರು ಈ ಒಂದು ನಮ್ಮ ಹಿಂದೂ ಸಂಸ್ಕೃತಿ ಬಗ್ಗೆ ನಿಮಗೆಲ್ಲ ತಿಳಿಸ್ತಾ ಇದ್ರು. ಏನು ಅನ್ನಿಸ್ತಾ ಇದೆ ಸರ್ ನಿಮಗೆ? ನಮಗೆ ಭಾಳ ಕೇಳಿ ಈಗ ಸಂತೋಷ ಪಡ್ತಾವೆ ಹಿಂದೂ ಧರ್ಮದ ಪದ್ಧತಿ ಇದನ್ನು. ಇಲ್ಲಿವರೆಗೂ ಅದು ಇರಲಿಲ್ಲ. ತಾವೇನು ಹೇಳ್ತೀರಾ? ನಾವು 4 ಒಳ್ಳೆಯ ಮಾತು, ಆ ಒಳ್ಳೆಯ ಮಾತಿನಿಂದ ಕೆಲವೊಂದು ಪರಿವರ್ತನೆ ಆಗ್ತಾ ಇದೆ. ಹೌದು, ಪರಿವರ್ತನೆ ಮುಖ್ಯ. ಅದು ಇವತ್ತಿನ ಒಂದು ವೈಜ್ಞಾನಿಕ ಯುಗದಲ್ಲಿ ಈ ಸನಾತನ ಧರ್ಮ ಬಗ್ಗೆ ತಿಳ್ಕೊಂಡಾಗ ಮಾನವನ ಸ್ವಭಾವ ಯಾವ ರೀತಿ ಮುಂದೆ ನಾವು ರೂಢಿಸ್ಕೊಂಡು ಹೋಗಬೇಕು, ಮುಂದೆ ಯಾವ ರೀತಿ ಹೇಳಬೇಕು, ಈ ಭಾವನೆ ಬರ್ತಾ ಇರ್ತದೆ. ಒಳ್ಳೆಯದಕ್ಕೆ ಪಾಸಿಟಿವ್ಗೆ ಬರ್ತಾ ಇದೆ, ನೆಗೆಟಿವ್ ಹೋಗ್ತಾ ಇದೆ, ಪಾಸಿಟಿವ್ ಬರ್ತಾ ಇದೆ. ಪಾಸಿಟಿವ್ ಎನರ್ಜಿ ಇದ್ದಂಗೆ ನಮಗೆ ಈಗ ಕೂತ್ಕೊಂಡು ಕಾರ್ಡ್ ಅಟ್ಟೆ ಹೊಡಿತಿದ್ದೋ ನಾವು. ಇಲ್ಲೊಂದು 10 ನಿಮಿಷ ಆ ಪ್ರೇರಣೆ ನಾವೇನು ಹೇಳ್ದೋ, ಒಂದು 10 ನಿಮಿಷ ಮಾತಾಡ್ತೀವಿ. ನಮ್ಮ ಹಿಂದೂ ಸನಾತನ ಮರ್ತುಬಿಟ್ಟಿದ್ದೀವಿ ನಾವು. ಹೌದು, ಹೌದು. ನಾವು ಇರೋದೆಲ್ಲ ಭೂಮಿ ಮೇಲೇನೆ. ಭೂಮಿ ಒಂದೇ, ಆಕಾಶವನ್ನು ನೀರೊಂದೇ. ನಾವು ಕಟ್ಟಾಡ್ತಾ ಇದ್ದೀವಿ ನಮ್ಮ ಹಿಂದೂ ಧರ್ಮದಲ್ಲಿ. ಅವನು ಇವನಿಗೆ ಎಲ್ಲ ಒಂದನೇ. ಆ ಧರ್ಮವನ್ನು ನೀವು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಆ ಹೇಳೋದನ್ನು ನಾವು ಶಿಷ್ಯ ರೀತಿ ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ. ಸ್ವೀಕಾರ ಮಾಡೋದಾಗ್ಲೇ ಜ್ಞಾನ ವೃದ್ಧಿ ಆಗೋದು. ಇದು ಎಲ್ಲ ನಾವು ಒಗ್ಗಟ್ಟಾಗಬೇಕು. ಜಾತಿ ಅಂತ ಒದ್ದಾಡ್ತಾ ಇದ್ದೀವಿ. ನಾವೆಲ್ಲ ಒಂದೇ ಅಂತ ಆಗಬೇಕು. ಅದಾದಮೇಲೆ ನಾವು ಈ ವಿಚಾರವನ್ನು ನಮ್ಮ ಮನೇಲೂ ಹೇಳಬೇಕು. ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಈ ವಿಚಾರವನ್ನು ತಿಳ್ಕೊಂಡು ಅಲ್ಲೂ ಕೂಡ ಈ ವಿಚಾರವನ್ನು ಅವ್ರಿಗೆ ತಿಳಿಸ್ತಾನೆ ಹೋಗ್ಬೇಕು ಪ್ರತಿದಿನ. ಸರ್ ತಾವೇನು ಹೇಳ್ತೀರಾ? ತಮ್ಮ ಹೆಸರು? ಸರ್, ನಮಗೆ ಸನಾತನ ಧರ್ಮ ಅನ್ನೋದು ಏನೂ ಗೊತ್ತಿರಲಿಲ್ಲ. ಈಗೇನು ಸನಾತನ ಧರ್ಮ ಅನ್ನೋದು ಈಗ ಅರಿವಾಗ್ತಾ ಇದೆ ನಮಗೆ. ನಾವೆಲ್ಲ ಒಂದಾಗಿ ಈ ಧರ್ಮ ಅನ್ನೋದನ್ನು ಬೆಳೆಸಬೇಕು. ನಮ್ಮ ಹೆಸರು ಸಿದ್ದೇಶ್ವರ ಅಂತ. ಒಳ್ಳೆಯದು ಸರ್ ತಾವೇನಾದ್ರು ಹೇಳ್ತೀರಾ? ತಮ್ಮ ಹೆಸರು? ಶಿವಶಂಕರ್ ಅಂತ. ಸರ್, ನಮಗೆ ಬೆಳಗ್ಗೆ ಎದ್ದು ಕೂಡಲೇ ಪರಿಶ್ರಮ ಮೈಂಡ್ ಆಗಿರ್ತದೆ. ಹೌದು, ಅಷ್ಟೇ ಇಂಟ್ರೆಸ್ಟಾಗಿ ಕೇಳ್ತಾ ಇರ್ತೀವಿ. ಅವರು ಅದೇ ರೀತಿ ನಿನ್ನೆ ರಾತ್ರಿ ಎಲ್ಲ ತಲೆ ತುಂಬ್ಕೊಂಡು ನಮಗೆ ಬಿಚ್ಚಿ ಹೇಳ್ತಾರೆ. ಅದೊಂದೇ ಖುಷಿ. ಒಳ್ಳೆಯದು. ಸರ್ ತಮ್ಮ ಹೆಸರು? ಸಂಜಯ್ ಕುಮಾರ್ ಅಂತ ಸರ್, ನಮ್ಮ ತೋಕಗಳನ್ನ ಕೇಳಿ ನಮ್ಮ ಒಂಥರ ಮನಸ್ಸು ಸಮಾಧಾನ ಆಗುತ್ತೆ, ಆರಾಮಾಗಿ ಫ್ರೀ ಆಗುತ್ತೆ ಮೈಂಡು. ಹೌದು, ಒಳ್ಳೆಯದು ಸರ್. ಥ್ಯಾಂಕ್ ಯು. ಎಲ್ಲ ಸಹ ನಮ್ಮ ಚನ್ವೀರ್ ಸಾಹೇಬ್ರಿಗೆ ಇದೇ ರೀತಿ ಸಪೋರ್ಟ್ ಮಾಡಿ, ಒಳ್ಳೆಯದಾಗಲಿ ಅವ್ರಿಗೂ. ಇದೇ ರೀತಿ ನಮ್ಮ ಹಿಂದೂ ಸಂಸ್ಕೃತಿ ಎಲ್ಲ ಒಗ್ಗಟ್ಟಾಗಿ ಸಂಘಟನೆ ಆಗಲಿ, ಬೆಳೀಲಿ. ಎಲ್ಲ ನಮ್ಮ ನಾಡಿನ ಜನತೆಗೆ ಏನು ಹೇಳ್ತೀರಾ ಸರ್ ಕೊನೆಯದಾಗಿ? ಸರ್, ನಾವು ಈ ಧರ್ಮ ನಾನು ಸುಮಾರು ಜನರಿಗೆ ಹೇಳ್ತೇನೆ, ಮತ್ತು ಎಲ್ಲರೂ ನಮ್ಮ ಧರ್ಮ ಗ್ರಂಥಗಳನ್ನು ಓದಿಲ್ಲ. ಹೌದು, ರಾಮಾಯಣವನ್ನು ನಾವು ಚೆನ್ನಾಗಿ ತಿಳ್ಕೊಂಡಿದ್ದೇವೆ ಹೊರತು ಕುರುಕ್ಷೇತ್ರ ಮಹಾಭಾರತವನ್ನು ತಪ್ಪು ತಿಳ್ಕೊಂಡಿದ್ದೇವೆ. ಮಹಾಭಾರತವನ್ನು ಸರಿಯಾಗಿ ಯಾರೂ ಓದಿಲ್ಲ. ಮಹಾಭಾರತ ಅಂದರೆ ಏನು ತಿಳ್ಕೊತಾರೆ? ಬರೀ ಕೌರವ ಪಾಂಡವರು ಯುದ್ಧ, ಭೂಮಿ ಕೊಡಲಿಲ್ಲ, ಆಡಳಿತ ಕೊಡಲಿಲ್ಲ, ರಾಜ್ಯಕ್ಕೆ ಜಗಳಾಡಿದ್ದಾರೆ ಅಂತಾರೆ ಹೊರತು ಮಹಾಭಾರತವನ್ನು ಚೆನ್ನಾಗಿ ಓದಿದರೆ ಮಹಾಭಾರತದ ಗ್ರಂಥದ ಹೆಸರೇ ಜಯ ಅಂತ. ಅದರ ಹೆಸರು ಜಯ ಅಂತಲೇ ಹೆಸರು. ಅದು 18 ಪರ್ವಗಳಿಂದ ಕೂಡಿದೆ ಮತ್ತು ಮಹಾಭಾರತ 18 ದಿನಗಳ ಕಾಲ ನಡೆದಿದೆ. 18 ಅಕ್ಷೋಹಿಣಿ ಸೈನ್ಯಗಳಿದ್ದಾವೆ. ಆದ್ದರಿಂದ ಮಹಾಭಾರತ ಒಂದು ಜಯದ ಸಂಕೇತ. ಮಹಾಭಾರತವನ್ನು ಎಲ್ಲರೂ ಚೆನ್ನಾಗಿ ಓದಿದಾಗ ಭಗವದ್ಗೀತೆ ಓದುವಂಥ ಪ್ರೇರಣೆ ಬರ್ತದೆ. ಮಹಾಭಾರತದಿಂದ 2 ಅದ್ಭುತ ಗ್ರಂಥಗಳು ಬಿಡುಗಡೆ ಆಯ್ತವೆ. ಒಂದು ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ. ಸಾಕ್ಷಾತ್ ಭೀಷ್ಮಾಚಾರ್ಯರ ಶರಶೈಯಲ್ಲಿ ಮಲಗಿದಾಗ ಸಾಕ್ಷಾತ್ ಕೃಷ್ಣನೇ ಧರ್ಮರಾಜನನ್ನು ಕರ್ಕೊಂಬಂದು ಅವರಿಗೂ ಧರ್ಮೋಪದೇಶವನ್ನು ಮಾಡಿದ. ಭೀಷ್ಮಾಚಾರ್ಯರು 800 ವರ್ಷ ಬದುಕಿದಂಥ ಮಹಾಜ್ಞಾನಿ. ಅವರ ಜ್ಞಾನ ಇವತ್ತು ನಾಶ ಆಗಬಾರ್ದು, ಇವನಿಂದ ನಾಶ ಆಗಬಾರ್ದು ಅಂತ ಹೇಳಿ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಭೀಷ್ಮಾಚಾರ್ಯರಿಂದ ವಿಷ್ಣು ಸಹಸ್ರನಾಮವನ್ನು ಹೇಳಿದಾಗ ತಾನು ಮುಂದೆನೇ ನಿಂತುಕೊಂಡು ಅವನಿಗೆ ಚೈತನ್ಯವನ್ನು ಕೊಟ್ಟು ಭೀಷ್ಮಾಚಾರ್ಯರಿಗೆ ವಿಷ್ಣು ಸಹಸ್ರನಾಮವನ್ನು ಓದಿದ. ವಿಷ್ಣು ಸಹಸ್ರನಾಮ ಜಗತ್ತಿನ ಎಲ್ಲ ಜಾತಿ ಮತದವರು ಓದ್ತಾರೆ, ಹೇಳ್ತಾರೆ. ಮತ್ತು ಅದಕ್ಕೆ ರೋಗಗಳನ್ನು ನಾಶ ಮಾಡುವ ಶಕ್ತಿ ಇದೆ. ಜ್ವರ ಬಂದಾಗ ವಿಷ್ಣು ಸಹಸ್ರನಾಮವನ್ನು ಜಪಿಸಿದರೆ ಜ್ವರ ಹೋಗಿಬಿಡ್ತದೆ. ಅಂಥ ಅದ್ಭುತವಾದ ಶಕ್ತಿ ನಮ್ಮ ಹಿಂದೂ ಧರ್ಮದ ಶಾಸ್ತ್ರಗಳಲ್ಲಿದೆ. ಅದನ್ನು ಯಾರೂ ಸರಿಯಾಗಿ ಹೇಳ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ನಾನು ಈಗಾಗಲೇ ಪತಂಜಲಿ ಯೋಗದವರನ್ನು ಕೇಳ್ಕೊಂಡಿದ್ದೇನೆ. ಪ್ರತಿ ಭಾನುವಾರ ಬಂದು ಅಲ್ಲಿ ಒಂದು ಹತ್ರ ಹೇಳಿ ಅಂತ ಹೇಳಿದ್ದಾರೆ. ಯಾರಾದರೂ ಇಷ್ಟಪಟ್ಟು ನೀವು ಬಂದು ಈ ಬಗ್ಗೆ ತಿಳಿಸಿ ಅಂದರೆ ಆ ಕೃಷ್ಣ ಪರಮಾತ್ಮ ಏನು ಹೇಳ್ತಾನೆ 4 ನುಡಿಗಳನ್ನು ಅವರಿಗೆ ತಿಳಿಸಿ
ನಾನು ಭಗವದ್ಗೀತೆಯಲ್ಲಿ ಏನೇನು ಕಲ್ತಿದ್ದೇನೆ, ಏನೇನು ತಿಳ್ಕೊಂಡಿದ್ದೇನೆ ಅನ್ನೋ ಬಗ್ಗೆ ಜನರಿಗೆ ತಲುಪಿಸಬೇಕುವುದೇ ನನ್ನ ಗುರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಳ್ಳೆಯದಾಗಲಿ ಸರ್. ತಾಯಿ ಚಾಮುಂಡೇಶ್ವರಿ ನಿಮಗೆ ಇನ್ನೂ ಹೆಚ್ಚಿನ ಆರೋಗ್ಯ ಕೊಟ್ಟು ಎಲ್ಲ ನಮ್ಮ ಜನಜಾಗೃತಿ ಹಿಂದೂ ಸಂಸ್ಕೃತಿ ಬಗ್ಗೆ ಮಾಡಲಿ ಅಂತ ನಾವು ಕೂಡ ನಮ್ಮ ಸಕ್ಕರೆ ನಾಡು ಶ್ರೀಗಂಧದ ಬೀಡು ವತಿಯಿಂದ ನಿಮಗೆ ಅಭಿನಂದನೆಗಳ ಸಲ್ಲಿಸ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕುರುಷ್ವ ದೇವೇಶ ನಾತಸ್ಥಂ ಯಥಾ ಪ್ರಭು ನಾಮ ಸಂಕೀರ್ತನಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಂ ತಂ ನಮಾಮಿಹಂ ಪರಂ. ಇದನ್ನು ಯಾರು ಹೇಳಿರೋದು ಅಂದರೆ, ಇವನು ಸಾಕ್ಷಾತ್ ವಿಷ್ಣು ಇದಾದಾಗ ಧ್ರುವ ಕೇಳಿರೋದು, ನಿನಗೇನು ಬೇಕಪ್ಪ ಕೇಳು ಅಂದಾಗ, ನನಗೇನು ಬೇಡ, ಭವೇ ಭವೇ ಯಥಾ ಭಕ್ತಿ, ನನಗೆ ನಿನ್ನಲ್ಲಿ ಮೇಲಿರುವಂಥ ನನ್ನ ಯಾವ ಆಸೆ ಏನು ಹಿರಿಯ ಸಂಪತ್ತು ಬೇಡ, ನನಗೇನು ಕೊಡಪ್ಪ ಅಂದರೆ ಭವೇ ಭವೇ ಯಥಾ ಭಕ್ತಿ, ನನಗೆ ನಿನ್ನ ಮೇಲೆ ಭಕ್ತಿ ಕೊಡು, ಪಾದಯೋಸ್ತವ ಜಾಯತೆ, ನಿನ್ನ ಪಾದವನ್ನು ನನಗೆ ಕೊಡು. ನೋಡಿ, ಯಥಾ ಕುರುಷ್ವ ದೇವೇಶ ಯಥಾ ಪ್ರಭು, ನಿನ್ನ ಮೇಲಿರುವ ಭಕ್ತಿ ಸ್ವಲ್ಪವೂ ಕಮ್ಮಿ ಆಗಬಾರ್ದು, ಆ ರೀತಿಯ ಆಶೀರ್ವಾದವನ್ನು ಮಾಡೋ, ನಿನಗೆ ಯಾವುದೇ ಸಿರಿ ಸಂಪತ್ತು ಏನು ಬೇಡ ಅಂತಾನೆ. ನಾಮ ಸಂಕೀರ್ತನಸ್ಯ ಸರ್ವ ಪಾಪ ಪ್ರಣಾಶನಂ. ಯಾತನು ಇಂದ್ರದತ್ತ ಶಕ್ತಿ ಉಳ್ಳ ಬಲವುಳ್ಳ ಕೃಷ್ಣನು ಕರ್ಣನು ಇವರೆಲ್ಲರೂ ಹೇಗೆ ಜಯಿಸಲಿ ಅಂದರೆ, ಅವ್ರು ಹೆಂಗೆ ಜಯಿಸ್ಬೇಕಪ್ಪ ನೀನು ಅಂತಂದರೆ, ದ್ರೋಣಾಚಾರ್ಯರು, ಪಿತಾಮಹ ಭೀಷ್ಮ ಪಿತಾಮಹರು, ಆಗ ಜಯದ್ರಥ, ಕರ್ಣ ಮೊದಲಾದ ಮೊದಲೇ ನನ್ನಿಂದ ಘಾತಿಸಲ್ಪಟ್ಟಿರುವರು. ಇತರ ಸೂರರ ಯೋಧರನ್ನು ಕೊಲ್ಲು, ಯೋಚಿಸಬೇಡ. ಕಾಳಗದ ಅಂಕಣದಲ್ಲಿ ಜೊಲ್ಲುಮುಖ ಮಾಡಿ ನಿಂತಿರು ಇವರೆಲ್ಲರನ್ನು ನೀನು ಗೆಲ್ಲುವೆ. ಜೊಲ್ಲುಮುಖ ಮಾಡ್ಕೊಂಡು ನಿಂತ್ಕೊಂಡವು. ಕಾಳಗದ ರಣರಂಗದಲ್ಲಿ ಅಂಗಳದಲ್ಲಿ ಜೊಲ್ಲುಮುಖ ಮಾಡಿ ನಿಂತಿರು ಇವರೆಲ್ಲರನ್ನು ನೀನು ಗೆಲ್ಲುವಿ. ವ್ಯತೆ ಸಲ್ಲದು, ಗೆಲುವು ನಿನ್ನ ಮುಂದಿದೆ ಅಂತ ಹೇಳ್ತಾರೆ ಕೃಷ್ಣ. ಯಾರಿಗೆ? ಅರ್ಜುನನಿಗೆ. ಗೆಲುವು ನಿಂದೆಯಪ್ಪ, ಇವರೆಲ್ಲ ಆಲ್ರೆಡಿ ನನ್ನಿಂದ ಕಾಶಿ ಆಗ್ಬಿಟ್ಟಿದ್ದಾರೆ. ಇವರು ಆಲ್ರೆಡಿ ನಾನು ಏನು ನರ್ವ್ ಮಾಡೋದು ಮಾಡಿಬಿಟ್ಟಿದ್ದೀನಿ, ನಿನಗೇನು ಸೋಲು ಅನ್ನೋ ಸಂಶಯವೇ ಬೇಡ, ನೀನು ಯುದ್ಧ ಮಾಡು ಅಂತ ಹೇಳ್ತಾರೆ. ಈ ರೀತಿ ಯುದ್ಧ ಮಾಡಲಿಕ್ಕೆ ಪ್ರೇರೇಪಣೆಯನ್ನು ಭಗವಂತ ಕೃಷ್ಣನು ಅರ್ಜುನನಿಗೆ, ಅವನೇನಿದ್ದ, ನಾನು ಮಾಡೋದೇ ಇಲ್ಲ, ನಾನು ಬಿಟ್ಟು ಹೋಗ್ತಾನೆ, ಅಲ್ಲಿ ಹೋಗ್ತಾನೆ, ನಾನು ಧ್ಯಾನ ಮಾಡ್ಕೊಂಡ್ಬಿಡ್ತಾನೆ, ನಾನು ಮೂರು ಮನೆ ಭಿಕ್ಷೆ ಮಾಡಿ ಊಟ ಮಾಡ್ತಾನೆ, ನನಗೆ ಯಾವ ರಾಜ್ಯ ಬೇಡ, ನನಗೆ ಯಾವುದು ಬೇಡ, ಏನು ಬೇಡ ಅಂತ. ಕಿಂತೋ ರಾಜ್ಯ ಗೋವಿಂದ ಅಂತ ಹೇಳ್ತಾನೆ. ರಾಜ್ಯ ಎದಕ್ಕೆ ಬೇಕಪ್ಪ ಗೋವಿಂದ, ನಾನು ಭಿಕ್ಷೆ ಮಾಡಿ ಹೋಗ್ತಾನೆ ಅಂತ ಹೇಳ್ತಾ ಇದ್ದ. ಅಂಥವನಿಗೆ ಹೇಳ್ತಾನೆ, ಗೆಲುವು ನಿನ್ನಿದೆ, ರಾಜ್ಯ ಸಿಗುತ್ತೆ, ನೀನು ಯುದ್ಧ ಮಾಡು, ನೀನು IAS ಪಾಸ್ ಆಗೇ ಆಗ್ತೀಯ, ನೀನು ಎಕ್ಸಾಮ್ ತಗೋ ಅಂತ ಹೇಳಿ ಇವರು ಟೀಚರುಗಳು ಹೇಳಿದರೆ, ಮಲ್ಲಪ್ಪನವರು ಹುಡುಗರು ಹೋಗಿ ಬರೀತಾರೆ. ಮಲ್ಲಪ್ಪನವರಿಗೂ ಇರ್ತದೆ IAS ಮಾಡುವ ಶಕ್ತಿ. ಆದರೆ ಗುರುಗಳ ಒಂದು ಮುಖ್ಯ ಲಕ್ಷಣ ಅಂದರೆ, ನನ್ನ ಶಿಷ್ಯನನ್ನು ಉದ್ಧಾರ ಮಾಡಬೇಕು ಅನ್ನೋದು ಗುರುಗಳದಿರ್ತದೆ. ಶಿಷ್ಯನಿಗೆ ಗುರುವಿನ ಸ್ಥಾನ ಕೊಡಬೇಕು, ಅವನು ನನ್ನ ಸಮಾನ ಬರಬೇಕು ಅನ್ನೋದು ವಿನಾಶಕ್ಕಾಗಿ ಹಾತೊರೆಯುತ್ತಾ ಕಾಣ್ತಾರೆ. ಈ ರೀತಿ ಹಾತೊರಿತಾ ಇದ್ದಾರೆ ಅವರು. ಏನಂದರೆ ಅವಸರವಾಗಿ ಹೋಗೋದು. ನದಿಗಳು, ಸಮುದ್ರದ ನದಿಗಳು ಒಳಗೆ ಹೋಗ್ಬೇಕು. ಭಗವಂತನ ಬಾಯಿಗೆ ಹೆಂಗೆ ಹೋಗ್ತಾರೆ ಇವರೆಲ್ಲ, ದ್ರೋಣರು, ಭೀಷ್ಮರು, ಇವರೆಲ್ಲ ಹಾತೊರೆದು ಹೋಗ್ತಾರೆ. ಬೇಗ ನಾವು ಯಾವಾಗ ಹೋಗಿ ಸಮುದ್ರ ಸೇರೇವಪ್ಪ, ನಾವು ಯಾವಾಗ ಹೋಗಿ ಇವು ಇರ್ತಾವಲ್ಲ, ಯಾವುದು ನಿಮ್ಮ ಈ ಪತಂಗಗಳು, ಬೇಗ ಹೋಗಿ ಸಾಯ್ಬೇಕು ಅಟ್ರಾಕ್ಷನ್ ಆಗಿ, ಆ ರೀತಿಯಾಗಿ ಹೋಗ್ತಾ ಇದ್ದಾವೆ ಅಂತ ಹೇಳ್ತಾನೆ. ಆ ರೀತಿ ಭಗವಂತನ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಲೀಲೆ ಅಸ್ಯ ಗ್ರಸ್ಸಮಾನಃ ಸಮಾಂ ತಾತ ಲೋಕಾನ್ ಸಮಗ್ರಾನ್ ವದೈನರ್ಜ್ಯ ಲಿಗ್ವಿದಂ ತೇಜೋಭಿರೂಪಾರ್ಯ ಜಗತ್ ಸಮಗ್ರಂ ವಾಸವಕ್ತೋ ಪ್ರತಂತ್ರ ವಿಷ್ಣು. ಉರಿಯುತ್ತಿರುವ ಮುಖದಿಂದ ಎಲ್ಲೆಲ್ಲೂ ಬಾಯಿಯಲ್ಲಿ ಹಾಕಿಕೊಂಡು ನಾಲಿಗೆಯಿಂದ ಚಪ್ಪರಿಸ್ತಾ ಇದ್ದಾನೆ ವಿಷ್ಣು. ಅದೇ ಹಿಂಗೆ ಚಪ್ಪರಿಸ್ತಾ ಇದ್ದಾನೆ, ಎಲ್ಲರನ್ನೂ ಒಳಗೆ ಹಾಕ್ಕೊಂಡು ಚಪ್ಪರಿಸ್ತಾ ಇದ್ದಾನೆ. ನಿನ್ನ ಉಗ್ರವಾದ ಕಾಂತಿ ತೇಜಸ್ಸುಗಳಿಂದ ಯಾವತ್ತೂ ಜಗತ್ತು ವ್ಯಾಪಿಸಿಕೊಂಡು ತಪಿಸುತ್ತಿದೆ ಅಂತ ಹೇಳ್ತಾ ಇದ್ದಾನೆ. ಎಲ್ಲ ನಿನ್ನ ಉಗ್ರವಾದ ರೂಪದಿಂದ, ಕಾಂತಿ ತೇಜಸ್ಸುಗಳಿಂದ ಯಾವತ್ತೂ ಜಗತ್ತು ವ್ಯಾಪಿಸಿಕೊಂಡು ಬಿಟ್ಟಿದೆ, ಎಲ್ಲ ಕಡೆಗೂ ವ್ಯಾಪಿಸ್ಕೊಂಡ್ಬಿಟ್ಟಿಯಪ್ಪ ನಿಂದು ಜಗತ್ತು ಅಂತ ಹೇಳ್ತಾನೆ. ಆಖ್ಯಾಹಿ ಮೇಕೋ ಭವನಾಗೃರೂಪೋ ನಮಸ್ತುತೋಸ್ತೆ ದೇವರ
ಪ್ರಸೀದ ವಿಜ್ಞಾತಂತು ಮಿಚ್ಚಾಮಿ ಭವಂತು ಮಾಧ್ಯಂ ನಹಿ ಪ್ರಜ್ಞಾನಾಮಿನ ಪ್ರವರ್ತಿತಂ. ತಾನು ಭಗವದ್ಗುಣ ಕರ್ಮಗಳ ವಿಷಯ ಸಾಮಾನ್ಯವಾಗಿ ತಿಳಿದಿದ್ದರೂ ನನಗೆ ತಿಳಿಯದ ಗುಣಕರ್ಮ ವಿಶೇಷಕ್ಕಾಗಿ ಅರ್ಜುನನು ಕೇಳುವನು. ಈಗ ಅರ್ಜುನ ಕೇಳ್ತಾನೆ, ನನಗೆ ಗೊತ್ತಿದ್ರೂ ಸಹಿತ ಕೇಳ್ತಾನೆ, ಉಗ್ರ ರೂಪ ಇರುವ ಭಗತ್ ಸ್ವರೂಪಿಯಾದ ನೀನು ಯಾರಪ್ಪ ಅಂತ ಕೇಳ್ತಾನೆ. ಈ ರೀತಿ ಉಗ್ರ ರೂಪಿಯಾಗಿ ಬಿಟ್ಟಿಯಲ್ಲಪ್ಪ, ನೀನು ಯಾರಪ್ಪ, ಈ ರೀತಿ ಉಗ್ರ ರೂಪ ತಳ್ಕೊಂಡ್ಬಿಟ್ಟಿಯಲ್ಲ. ಏ ದೇವೋತ್ತಮ, ನಿನಗೆ ನಮಸ್ಕಾರ, ನಿನಗೆ ನಮಸ್ಕಾರ. ಪ್ರಸನ್ನನಾಗೋ. ಅದಿ ಸ್ವರೂಪನೇ, ನಿನ್ನನ್ನು ಚೆನ್ನಾಗಿ ತಿಳಿಯಲು ಅಪೇಕ್ಷಿಸುತ್ತೇನೆ. ನೀನು ಯಾರು ಅನ್ನೋದನ್ನು ಚೆನ್ನಾಗಿ ಹೇಳಪ್ಪ. ಈ ರೀತಿ ಉಗ್ರ ರೂಪ ತಾಳ್ಕೊಂಡ್ಬಿಟ್ಟಿಯಲ್ಲ, ಏನಪ್ಪ ಇದು ನಿನ್ನ ಕತೆ? ನಿನ್ನ ಪ್ರವೃತ್ತಿಗಳನ್ನು ನಾನು ಚೆನ್ನಾಗಿ ತಿಳಿದಿಲ್ಲ. ನಿನ್ನ ಏನೇನು ಕರ್ಮಗಳು, ನೀನೇನು ರೂಪ, ನಿನ್ನೇನು ಪ್ರವೃತ್ತಿ, ನಿನ್ನ ಕರ್ಮಗಳು ಏನು ಅನ್ನೋದು ನಾನು ಚೆನ್ನಾಗಿ ತಿಳಿದಿಲ್ಲ, ಅದನ್ನು ಹೇಳು ಅಂತ ಕೇಳ್ತಾನೆ. ಈಗ ಯಾರು? ಕೃಷ್ಣ, ಸಾಕ್ಷಾತ್ ಭಗವಂತನ ಸ್ವರೂಪ, ಭಗವಂತನ ಶಿವನ ಸ್ವರೂಪ. ಹಂಗಾಗಿ ಅವರು ಇಷ್ಟು ಮಂದಿ ಬಿಟ್ಟು ಉಳಿದವ್ರನ್ನೆಲ್ಲ ಸಾಯಿಸ್ತಾ ಇದ್ದಾನೆ ಅಂತ ಈಗ ಹೇಳ್ಬಿಡ್ತಾನವ. ನಾಳೆ ನಾಡ್ದೇನಿಲ್ಲ, ಅಳಿಯುವವರೇ, ನೀನು ಯುದ್ಧ ಮಾಡಿದರೂ ಇವರು ಸಾಯುವುದು ಖಚಿತ. ಪಟ್ಟಾಗ ನೀನು ಯುದ್ಧ ಮಾಡು, ಜಯಿಸಿದರೆ ರಾಜ್ಯ ಸಿಗುವುದು, ಸತ್ತರೆ ಸ್ವರ್ಗವೂ ಸಿಗುವುದು ಎಂದು ಹೇಳಿರುವೆನು. ಈಗ ನಿನಗೆ ಅಪಜಯದ ಸಂಶಯವೇ ಬೇಡ ಅಂತ ಹೇಳ್ತಾನೆ. ನಿನಗೆ ಅಪಜಯವೇ ಇಲ್ಲ, ಜಯ ನಿಶ್ಚಿತವಾದ ಕಾರಣ ಯುದ್ಧವನ್ನು ಮಾಡುವನು. ನೀನು ಮಾಡಬೇಕಿದ್ದಾನ ಜಯ. ನಿನಗೆ ನೀನು ಸೋಲ್ತಾನೆ ಅನ್ನೋ ಸಂಶಯವೇ ಬೇಡ. ನಿನಗೆ ಜಯ ಲಭಿಸುವುದಕ್ಕೂ ನೀನು ಶತ್ರುಗಳನ್ನು ಕೊಲ್ಲುವುದಕ್ಕೂ ನಾನೇ ಕಾರಣ. ನಿನಗೆ ಜಯ ಬರಲಿಕ್ಕೆ ಮತ್ತು ಶತ್ರುಗಳ ಕೊಲ್ಲಕ್ಕೆ ನಾನೇ ಕಾರಣ. ಯಾಕಂದರೆ ಭಕ್ತರ ಮೂಲಕವೇ ನಾನು ಮಾಡುವುದು. ಅರ್ಜುನ, ನಿನಗೆ ಹೆಸರು ಬರಬೇಕು. ನಾನು ಪರೀಕ್ಷೆ ಪಾಠ ಮಾಡಿದ್ದೇನೆ, ನೀನು ಹೋಗಿ ಎಕ್ಸಾಮ್ ಬರೆಯಪ್ಪ. ಎಕ್ಸಾಮ್ ಬರೆದಾಗ ನೀನು IAS ನೀನು ಪಾಸ್ ಆಗಬೇಕು, ನಾನಲ್ಲ. ನಾನು ಮಾಡೋಷ್ಟು ನಾಲೆಜ್ ಇದೆ, ಆದರೆ ನೀನು ಆಗಬೇಕು ಅಂತ ಒಬ್ಬ ಗುರು ಹೇಳ್ತಾನೆ. ಆ ರೀತಿ ಅರ್ಜುನ, ನಿನಗೆ ಕೀರ್ತಿ ಬರಬೇಕು, ಆದ್ದರಿಂದ ನಾನು ನಿನಗೆ ಕೊಲ್ಲೋದು ನಾನೇನೆ ಅಂತ ಹೇಳ್ತಾನೆ. ಇದನ್ನು ಮಾಡಿ ಒಳ್ಳೆಯ ಕೀರ್ತಿಯನ್ನು ಸಂಪಾದಿಸು. ಕೀರ್ತಿ ನಿನಗೆ ಬರಲಪ್ಪ ಅಂತ ಹೇಳ್ತಾನೆ. ಕೀರ್ತಿ ನನಗೆ ಬೇಡ, ಭಗವಂತನಿಗೆ ಯಾವುದೇ ಕೀರ್ತಿ ಬೇಕಾಗಿಲ್ಲ, ಯಾವುದೂ ಬೇಕಾಗಿಲ್ಲ. ನಿನಗೆ ಕೀರ್ತಿ ಬರಬೇಕು. ಧನಧಾನ್ಯ ಸಂಪತ್ತು ರಾಜ್ಯವನ್ನು ಒಂದು